ಈಶ್ವರಿ ಶ್ರೀ ಸಂಪತ್ತನ್ನು ಕೊಟ್ಟು ಅವರಿಗೆ ಕರುಣಿಸಿ ಹರಸಲಿ ಅಂತೇಳಿ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಕೊಂಡು ಸೊನ್ನಲಿಗೆ ಗ್ರಾಮದೊಳಗೆ ಬಂದು ವಾಸವನ್ನು ಮಾಡ್ತಾರ. ಎಷ್ಟೋ ದಿವಸ ಆಗಿತ್ತು. ಹೋಗಿ ತಾಯಿ ನನ್ನಪ್ಪ ಬಂದಾನ ತಿಳಿದುಕೊಂಡು ಹಂಬಲಿಸಿ ಎತ್ತಿಕೊಂಡು ಮುದ್ದಾಡಿದಳು. ಆಗ ಸಿದ್ದರಾಮೇಶ್ವರಗ ಕೆರೆ ನೀರಿಲ್ಲಾರ್ದಾಗ ನೀರವನ್ನು ಕೊಟ್ಟಿದ್ದಂಥ ಮಾಸಿದ್ದ ಯೋಗಿ ಕೇಳ್ತಾನ. ಅವನಿಗೆ ಜಾಗ ಕೊಟ್ಟಾನ ಅಲ್ಲಿ ಇರಾಕ್. ಏನು ಬೇಡ್ತಿ ಬೇಡ ತಂದಾಗ ಅವಾಗ ಜಾಗ ಕೊಟ್ಟಾನ. ಜಾಗ ಬೇಡ್ಯಾನ ಪುಣ್ಯಾತ್ಮರೇ. ಅವಾಗ ಇಂಥ ಸಣ್ಣ ಹುಡುಗನಲ್ಲಿ ಇಂಥ ಶಕ್ತಿಯನ್ನು ಅಡಕಾಗ್ಯದು. ಯಾವಾಗ ಬೇಡಿದವರಿಗೆ ಬೇಡಿದ್ದನ್ನು ಇಷ್ಟಾರ್ಥವನ್ನು ಇವನಲ್ಲಿ ಅಂತ ಕೊಡ್ತಕ್ಕಂಥ ಶಕ್ತಿ ಅದ ಅಂದ್ರೆ ನಿನ್ನ ತಾಯಿ ಯಾರಿರಬೇಕು, ನಿನ್ನ ತಂದೆ ಯಾರಿರಬೇಕು, ನಿನ್ನ ಜಾಗ ಯಾವಾಗ, ನಿನ್ನ ಠಿಕಾಣಿ ಯಾವಾದತ್ತ ಕೇಳ್ತಾನ ಪುಣ್ಯಾತ್ಮರೇ. ಅವಾಗ ಮಹಾದೇವಲಿಂಗ ಹೇಳ್ತಾನಪ್ಪ, ನನ್ನ ಅಪ್ಪ ಜಗದೊಡೆಯ ಕೈಲಾಸದಲ್ಲಿ ಹಗಲಿರುಳು ಆ ಗುರುವಿನ ಭಕ್ತಿಯನ್ನು ಮಾಡಿ ಆ ಪರಮಾತ್ಮ ಪಾರ್ವತಿಯನ್ನು ಸೇವೆಯನ್ನು ಮಾಡಿ ಆ ಸೇವೆಯಲ್ಲಿ ಆ ಪರೀಕ್ಷೆಯಲ್ಲಿ ಪಾಸಾಗಿ ಆ ಭಗವಂತನನ್ನು ದರಿಗಿಳಿಸಿಕೊಂಡು ಬಂದಾನ. ಮಾಯನಾದ ಮಕಣಾಪುರದಲ್ಲಿ ಗುರುವಿನಿರಿಸಿ ಮುಮ್ಮೆಟ್ಟೆ ಗುಡ್ಡದ ಮೇಲೆ ಮೂರೂರು ಸ್ಥಾನದಲ್ಲಿ ಹಗ್ಗ ಕೋಲವಿಲ್ಲದೆ ಅಲ್ಲಿ ಅಂತರ ಡೇರಿನ ಹೊಡೆದುಕೊಂಡು ಕುಳಿತಾನ ನನ್ನ ಯೋಗಿನಾದ ಅಮೋಘ ಸಿದ್ಧ ಜಗದೊಡೆಯ. ಯಾವ ಭಕ್ತ ಏನು ಬೇಡ್ತಾನ ಬೇಡಿದ ಇಷ್ಟಾರ್ಥವನ್ನು ಪೂರೈಸುವಂಥ ಶಕ್ತಿ ಅವನಲ್ಲಿದ. ಗುರುವಿನ ಬಲಿದ ಏನು ಪಡೆದುಕೊಂಡು ಬಂದಾನಂದ್ರೆ ಕಾಮದೇನು ಕಲ್ಪ ರಕ್ಷವನ್ನು ಪಡೆದುಕೊಂಡು ಬಂದಾನ. ಅದಕ್ಕಾಗಿ ಯಾರು ಭಕ್ತರು ಏನು ಬೇಡ್ತಾರೆ ಬೇಡಿದ ಕೂಡ ಅಂತ ಶಕ್ತಿ ಅವನಲ್ಲಿ ಕೊಟ್ಟಾನ ಭಗವಂತ ಪುಣ್ಯಾತ್ಮರೇ. ಅವಾಗ ನೋಡಿ ಬರಬೇಕು ಇವನಲ್ಲಿ ಇಂಥ ಶಕ್ತಿ ಅಂದ್ರೆ ಅವನಲ್ಲಿ ಎಂಥ ಶಕ್ತಿ ಅದನ್ನು ನೋಡಿ ಬರಬೇಕಂತ ಸಿದ್ಧರಾಮ 12,000 ದಂಡವನ್ನು ತೆಗೆದುಕೊಂಡು ಅವರ ಜೊತೆಯಾಗಿ ಸೊನ್ನಲಗಿರಿ ಗ್ರಾಮವನ್ನು ಬಿಟ್ಟು ಎಲ್ಲಿ ಹೋಗ್ತಾನಂತ ಕೇಳಿದ್ರೆ ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗ್ತಾನ. ಪಾದಯಾತ್ರೆ ನಡ್ಕೊತ ಹೋಗೋದಿತ್ತೇವ ಅವಾಗ. ಯಪ್ಪ ಅವಾಗ ಈಗಿನಂಗೆ ಗಾಡಿ ವಾಹನ ಸೌಕರ್ಯದಿಂದೆಲ್ಲ ನಡಿಬಿತ್ತು ಹೋಗೋದಿತ್ತು. ಸೊಲ್ಲಾಪುರದಿಂದ ಮುಮ್ಮೆಟ್ಟ ಗುಡ್ಡಕ್ಕೆ ನಡ್ಕೊತ ಹೋಗ್ಬೇಕು. ದಾರಿ ಒಳಗ ಮಾವನ ಅಮೋಘ ಸಿದ್ಧನ ಸೊಸಿಯಾದ ಆದಿಶಕ್ತಿ ಕೊಂತಾದೇವಿ ದಾರಿ ಒಳಗೆ ಇಳ್ತಾ. ಆದಿಶಕ್ತಿ ತಾಯಿ ಕೊಂತೆವ ದಾರಿ ಒಳಗೆ ಇಳ್ತಾ. ಯವ ಇದು ಯಾಕೆ ಹೇಳಕತ್ತೀನಿ ಅಂದ್ರೆ ನಿಮ್ಮಲ್ಲಿ ತಾಯಿಯಂದಿರ ಬಳಿ ಎಂಥ ಶಕ್ತಿ ಅದಂತಕ್ಕಂಥದ್ದು ಗುರ್ತಾಗಬೇಕು ನಿಮಗೆ. ಅದಕ್ಕೆ ಹೇಳಕತ್ತೀನಿ. ಆ ತಾಯಿ ಏನು ಮಾಡ್ತಿದ್ದಳಂದ್ರೆ ನೀರು ತರ್ತಿದ್ದಳು. ನೀರು ತರಬೇಕಾದ್ರೆ ಎಂಥ ಕೊಡಲೆ ತರ್ತಿದ್ದಳು ಅಂತ ಕೇಳಿದ್ರೆ ಆ ಕೊಡಕ್ಕೆ 12 ತೂತಗಳಿದ್ದು ಆ 12 ತೂತಿನ ಕೊಡ ತಲೆ ಮೇಲೆ ಹೊತ್ಕೊಂಡು ನೀರು ತರಾಕತ್ತಿದ್ದಳು. ಈ 12,000 ದಂಡೆಲ್ಲ ಅಲ್ಲಿದೆ ಹೊಂಟಿದ್ದು. ಅವರಿಗೆಲ್ಲ ಅಂತಾಳಪ್ಪ ಎಲ್ಲಿ ಹೋಗಾಕತ್ತೀರಿ, 12,000 ದಂಡ ತೊಗೊಂಡು ಎಲ್ಲಿ ಹೋಗಾಕತ್ತೀರಿ ಅಂತ ಕೇಳ್ತಾರ. ಹೀಗೆ ನಾವು ಮುಮ್ಮೆಟ್ಟು ಗುಡ್ಡದ ಒಡೆಯನ ಕಡೆ ಹೊಂಟೀವಿ. ಅಪ್ಪ ನಿಮಗೆ ವಿನಂತಿ ಅದ, ಪ್ರಸಾದ ಮಾಡ್ತೀನಿ ನೀರು ಕುಡಿದು ಹೋಗ್ರಿ. ಪ್ರಸಾದ ಮಾಡ್ತೀನಿ ಪ್ರಸಾದ ಮಾಡ್ರಿ ನೀರು ಕುಡಿದು ಹೋಗ್ರಿ ಅಂತಾರ. ಅವಾಗ 12,000 ದಂಡ್ರಿ ಎಲ್ಲ ಕೊಳ್ಳನೆ ನಗುತ್ತಾರ. ಯಾಕೆ ನಗ್ತಾರ ಅಂತ ಕೇಳಿದ್ರೆ 12 ತೂತಿನ ಕೊಡ ತೊಗೊಂಡು ಹೊಟ್ಟಾಳ. 12,000 ದಂಡಿಗೆಲ್ಲ ಪ್ರಸಾದ ಮಾಡ್ತೀನಿ ಅಂತಾಳ, ನೀರು ಕುಡಿಸ್ತೀನಿ ಅಂತಾಳ. ಇದು ಮನೆಗೆ ಹೋಗೋದ್ರಾಗೆ ಒಂದು ಇಷ್ಟು ನೀರು ಉಳಂಗಿಲ್ಲ. ನಮಗೆ ಹ್ಯಾಂಗೆ ಉಣಿಸ್ತಾಳ, ನಮಗೆ ಹ್ಯಾಂಗೆ ನೀರು ಕುಡಿಸ್ತಾಳ. ಸಹಜದಲ್ರಿ ಇದು ವಿಚಾರ ಮಾಡೋದು. ಯಾರಾದರೂ ವಿಚಾರ ಮಾಡಬಹುದು, ಇದು ಸಹಜವಾಗಿ ವಿಚಾರ ಮಾಡಬಹುದು. ಆ ತಾಯಿ ವಿನಯದಿಂದ ಕೈ ಜೋಡಿಸಿ ಅಪ್ಪ ನಾನು ನಿಮಗೆ ಪ್ರಸಾದ ಮಾಡಿಸ್ತೀನಿ, ಒಂದು 10 ನಿಮಿಷ ಕೂಡ್ರಿ ಅಂತಾಳೆ. 10 ನಿಮಿಷ ಕೂಡ್ರಿ ಅಂತಾಳ ಆ ತಾಯಿ. ಆಯ್ತು ತಿಳಿದುಕೊಂಡು ಎಲ್ಲ 12,000 ದಂಡೆಲ್ಲ ಒಂದು 10 ನಿಮಿಷ ಕೂತರು ಪುಣ್ಯಾತ್ಮರೇ. ಆ 12,000 ದಂಡಿಗೆಲ್ಲ ಪ್ರಸಾದವನ್ನು ಮಾಡಿ
5 ಇಡೀ ಅಕ್ಕಿಗಳನ್ನು ಹಾಕಿ 12,000 ದಂಡಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ಯಾಳ, ಅವರಿಗೆ ನೀರು ಕುಡಿಸ್ಯಾಳ. 12,000 ದಂಡನ್ನು ಊಟ ಮಾಡಿ ಆನಂದ ಆಗಿ ಆ ತಾಯಿ ಕೇಳ್ತಾರೆ, ವಾ ನೀ ಯಾರ ಮಗಳು, ಯಾರ ಸೊಸಿ, ಯಾರ ಮನೆತನದಕ್ಕಿ 12,000 ದಂಡಿಗೆ 5 ಹಿಡಿ ಅಕ್ಕಿ ಹಾಕಿ ಪ್ರಸಾದವನ್ನು ಊಟ ಮಾಡಿಸಿ ಹೊಟ್ಟೆ ತುಂಬಿ ಕಳಿಸಿದಲ್ಲ, ನೀಹಂತ ತಾಯಿ ಅಂತಾರೆ, ನೀಹಂತ ತಾಯಿ. ಆ ತಾಯಿ ಹೇಳ್ತಾಳ, ಅಪ್ಪ ನನ್ನ ಮಾವ ಅಮೋಘ ಶುದ್ಧ ಮಹಾಪುರುಷ ಅದಾನ. 24 ವರ್ಷ ಗುರುವಿನಲ್ಲಿ ಭಕ್ತಿ ಮಾಡ್ಯಾನ. ಯೋಗಿನಾದ ಅಮೋಘ ಶುದ್ಧನ ಸೊಸಿ ಅದೀನಿ ನಾ. ಆ ತಾಯಿ ಎಂಥ ಭಕ್ತಿ, ಎಂಥ ಶ್ರದ್ಧಾ, 12 ವರ್ಷ ಮಾವನ ಭಕ್ತಿಯನ್ನು ಮಾಡ್ಯಾಳ ತಾಯಿ. 1 ದಿವಸ ಅಲ್ಲ, 2 ದಿವಸ ಅಲ್ಲ, ನಮಗೆ 5 ದಿವಸದೊಳಗೆ ಎಷ್ಟೋ ವಜ್ಜೆ ಆಗ್ಯದ. ಯಾವಾಗ ಬಿಡ್ತಾರೆ ಹೋಗ್ಬೇಕಂತ ಕೂತೀವಿ ನಾವು ಹೊಸು ಮಂದಿ. ತಬಲಾಜಿ ಗವಾಯಿ ನಾವು ಯಾವಾಗ ಮುಗಿಸ್ತಾರೋ ಮಾರ, ಜಲ್ದಿ ಊರ ಕಡೆ ಹೋಗ್ಬೇಕಂತೀವಿ, ಇವ್ರು ಬಿಡಲಾಗ್ಯಾರ ಅಂತೀವಿ. ಆ ತಾಯಿ 12 ವರ್ಷ ನಡಿಗಾಲಿದಿಂದ ನಡ್ಕೋತ ಹೋಗಿ ಮುಮ್ಮೆಟ್ಟ ಗುಡ್ಡದ ಭಕ್ತಿ ಮಾಡಿ ಬರ್ತಾಳ. ಸಿದ್ದರಾಮೇಶ್ವರರು 12,000 ದಂಡ ತೊಗೊಂಡು ಈ ಸೊಸಿ ಅದಕ್ಕೆ ಕೊಂತ ಬಾಯಿ ಬಲ್ಲಿ ಇಂಥ ಶಕ್ತಿ ಅದ. 5 ಇಡಿ ಹಾಕಿ ನಮ್ಮೆಲ್ಲರಿಗೆ ಹೊಟ್ಟೆ ತುಂಬ ಅನ್ನವನ್ನು ಹಾಕಿದಳು. ಆ ಮಾವನ ಬಲ್ಲಿ ಎಂಥ ಶಕ್ತಿ ಇರಬೇಕು ನೋಡಿ ಬರಬೇಕು. ಮನುಷ್ಯನಿಗೆ ಆಗ್ತದೆ ನೋಡ್ರಿ. ಈಗ ಕಾಶಿ ಒಳಗೆ ಹೋದೇವಂದ್ರೆ, ಇಲ್ಲಿ ಯಾರು ಹೋಗಿರ ಕೈ ಹತ್ತಿರ ನೋಡಮ್ಮ, ಕಾಶಿಗೆ ಹೋದರು ಯವ್ವ ಯಾರು ಹೋಗಿರಿ? ಇಲ್ಲ ಹೋಗ್ಯಾರ ಯಾರು? ಹೂನೇನಲ್ಲಾಗ್ಯಾರ. ಕಾಶಿಗೆ ಹೋಗಬೇಕವ್ವ. ಕಾಶಿಗೆ ಹೋದ್ರೆ ವಿಶೇಷವಾದಲ್ಲಿ ವಿಶೇಷವಾದ ಏನದಂತ ಕೇಳಿದ್ರೆ, ಕಾಶಿ ಒಳಗೆ ಕಾಶಿ ರಾಮೇಶ್ವರ ದರ್ಶನ ಮಾಡಬೇಕಾದ್ರೆ ನದಿ ಒಳಗೆ ಮುಳುಗಬೇಕು, ಹೋಗಿ ದರ್ಶನ ಮಾಡಬೇಕು. ನದಿ ಒಳಗೆ 3 ಗಂಟೆಗೆ ಮುಳುಗಬೇಕು, ಹೋಗಿ ದರ್ಶನಕ್ಕೆ ನಿಂದಿರಬೇಕು. ಅಲ್ಲಿ ಇನ್ನೊಂದು ವಿಶೇಷ ಏನಂತ ಕೇಳಿದ್ರೆ, ಸಂಜೆ 6 ಗಂಟೆಲಿಂದ 8 ಗಂಟೆ ಮಠ ಕಾಶಿ ಒಳಗೆ ಗಂಗಾ ಪೂಜೆ ಆಗುತ್ತದ. ಅಲ್ಲಿ ಹೋಗಿ ನೋಡ್ಬೇಕವ್ವ, ಸಾಕ್ಷಾತ್ ಕೈಲಾಸ ಅಲ್ಲಿ ಅದ ಅನ್ನಿಸ್ತದ, ಕೈಲಾಸ ಅಲ್ಲಿ ಅನ್ನಿಸ್ತದ. ಅಂಥ ಒಂದು ಪೂಜೆ ಅಲಂಕಾರ ಅದು ಎಂಥ ವೈಭವ. ಇನ್ನೂ ಈಗ ಮಾರಿ ಮುಂದೆ ನಡೆದದು ಅನ್ನಿಸ್ತದೆ ನನಗೆ. ನಾ 2 ದಿವಸ ಇದ್ದರೆ ಆ ಪೂಜೆ ನೋಡಿವಿ. ಅಂಥ ಒಂದು ಶಕ್ತಿ ಇರ್ತದೆ ಮಹಾತ್ಮರಲ್ಲಿ. ಆ ಸಿದ್ದರಾಮೇಶ್ವರರು ನೋಡ್ಬೇಕ ತಿಳಿದುಕೊಂಡು ಎಂಥ ಶಕ್ತಿ ಅದ ಅವನಲ್ಲಿ ಹೋಗಿ ನೋಡಬೇಕಂತೇಳಿ ಸೊನ್ನಲಗಿರಿ ಗ್ರಾಮವನ್ನು ಬಿಟ್ಟು ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗುತ್ತಾನ. ಒಂದು ಪದ ಹಾಡ್ತೀನಿ, ಅದರ ಮೇಲಿಂದ ಅದ. ತಾವೆಲ್ಲ ಭಕ್ತರು ಆಲಿಸಬೇಕು, ನಮ್ಮ ಗವಾಯಿಗಳು ತಬಲಾಜಿಗಳು ಸಾಥಿ ಮಾಡಬೇಕು. ನಾಡಗೌಡ ಅಮ್ಮೋಗಿ ನಾಡಿಗೆ ದೊಡ್ಡವ, ಬೇಡಿದವರಿಗೆ ಬೇಡಿದು ಪಾಟನರಿ. ನಾಡಗೌಡ ಅಮ್ಮೋಗಿ ನಾಡಿಗೆ ದೊಡ್ಡವ, ಬೇಡಿದವರಿಗೆ ಬೇಡಿದು ಪಾಟನರಿ. ಸೊನ್ನಲಗಿರಿ ಸಿದ್ದರಾಮ 12,000 ದಂಡ ತೊಂಡು ಅಮ್ಮಗ ಸಿದ್ಧನ ಭಕ್ತಿ ನೋಡೋ ನಂದನರಿ. ಅಮ್ಮಗ ಸಿದ್ಧನ ಭಕ್ತಿ ನೋಡೋ ನಂದನರಿ. 12,000 ದಂಡ ಕೂಡಿ ಅನ್ನ ನಾವು ಬೇಡೋನಂತ ಸೊನ್ನಲಗಿರಿ ಊರ ಬಿಟ್ಟು ನಡೆದಾರಿ. ದಾರಿ ಒಳಗ ಬಬಲದೆ
ತಂದಾಳರಿ 12,000 ದಂಡಿಗೆ ನೀರ ಕುಡುಶಾಳರಿ 5 ಹಿಡಿ ಅಕ್ಕಿ ಹಾಕಿ ಅಡಗಿ ತಯಾರ ಮಾಡಿ 12,000 ದಂಡಿಗೆ ಊಟ ಮಾಡಿಸಾಳರಿ ದಂಡ ಕೂಡಿ ಊಟ ಮಾಡಿ ಕೇಳ್ತಾರೋ ಯಾರ ಮನೆ ಹೆಣ್ಣು ಮಗಳಂದಾರಿ ದಂಡಿನ ಮುಂದ ಕೊಂತೆವ್ವ ಹೇಳಾಳರಿ ಮಾವಹನ ಅಮ್ಮಗ ಸೀತ ಭಾವಹನ ಅವದು ಸೀತ ಬಿಳಿಯನ ಸೀತಾನ ಮಡದಿ ಕೊಂತೆವ್ವರಿ ಪಂಚವನಲ್ಲಿ ಇಂಥ ಸತ್ಯ ಅಂಶದಲ್ಲಿ ಎಂತ ಮತ್ಮ ನೋಡಿ ಬರಬಹುದಂತ ಮುಮ್ಮೆಡು ಬಂದಾರಿ ನೋಡಿ ಬರಬಹುದಂತ ಮುಮ್ಮೆಡು ಬಂದಾರಿ ಲಿಂಗ ಇಲ್ಲದವರಿಗೆ ನಾವು ಲಿಂಗ ಕಟ್ಟಲು ಬಂದೇವಂತ ಅಮ್ಮಗ ಸೀತನ ಮುಂದ ಸುಳ್ಳ ಹೇಳಾರಿ ದಂಡ ಅಂಗೈದೊಳಗ 60 ಲಿಂಗ ಮುಂಗೈದೊಳಗ 300 ಲಿಂಗ ಮಂಡಿ ಒಳಗ 1000 ಲಿಂಗ ತೋರ್ಯಾನರಿ ಮಂಡಿ ಒಳಗ 1000 ಲಿಂಗ ತೋರ್ಯಾನರಿ 12,000 ದಂಡ ಕೂಡಿ ಎಲ್ಲಿ ಲಿಂಗ ಕಟ್ಟೋನಂತ ಹಳ್ಳಿ ಸೋನಲಗಿರಿ ಊರಿಗೆ ನಡೆದಾರಿ ಶಬರಸಿದ್ದ ಇರತಾನ ಹೋಗೋನು ನಡ್ರಿ ಬೇಡಿದ್ದು ಕೊಡುತ್ತಾನ ಕೇಳೋನು ನಡ್ರಿ ಪಂತ್ಯವ ಮಾಡಿದ ಭಕ್ತಿ ನಾಡ ಮ್ಯಾಲ ಸಾರದ ಸುರ್ತಿ ಶಿವನ ಮನೆ ಅಂಶದ ಮಹಿಮಾ ತಿಳಿದಿಲ್ಲ ರೀ ಜಯ ಮಂಗಲಂ ದೇ ನಮ ಪಾರ್ವತಿ ಶಿವ ಹರ ರಮಾದೇ ಇನ್ನ ಹಾಡ್ತಾರತ್ ಮಾಡ್ರಿ ಸಾಕಾಯ್ತು ನಮಗ ಗುಣಾತ್ರ ಗುರು ದತ್ತಾತ್ರಿ ನನ್ನ ತಂದಿನಾದ ಅಮೋಘ ಸಿದ್ಧನ ಗುರು ಸೋಮಲಿಂಗ ಕರಿತೆಲಿ ಮಾನವಗಂತೂ ಗುರು ಬೇಕೇ ಬೇಕು ಗುರುವಿಲ್ಲದೆ ಮೋಕ್ಷವಾಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಎಷ್ಟು ಮಂದಿ ಜೀವ ರಾಶಿಗಳು ಮನುಷ್ಯ ಜನ್ಮ ಹುಟ್ಟಿ ಬಂದೀವೆಲ್ಲ ಎಲ್ಲವರಿಗೆ ಮೋಕ್ಷದ ದಾರಿಗೆ ನಾವು ಹೋಗಬೇಕಾಗಿದ್ರೆ ಆ ಮೋಕ್ಷಕ್ಕೆ ನಾವು ಹೋಗಿ ಮುಟ್ಟಬೇಕಾದ್ರೆ ಆ ಊರಿಗೆ ನಾವು ಹೋಗಿ ಆ ಗುರಿಗೆ ಮುಟ್ಟಬೇಕಾದ್ರೆ ಏನು ಬೇಕತ್ತಂದ್ರೆ ಮೊದಲು ಗುರು ಬೇಕು. ಆ ಗುರುವಿಗೆ ಹೋಗಿ ನಾವು ಭಕ್ತಿ ಮಾಡಿ ಆ ಗುರುವಿನನ್ನು ಒಲಿಸಿಕೊಂಡು ಗುರುವಿನ ಮಹಾಮಂತ್ರವನ್ನು ಪಡೆದುಕೊಂಡೇವಂದ್ರೆ ನಮಗೆ ಬೇಡಿದ್ದ ಇಷ್ಟಾರ್ಥವನ್ನು ಪೂರೈಸನ ಭಗವಂತ ಪುಣ್ಯಾತ್ಮರೇ. ಸಿದ್ಧರಾಮ ಶಿವಯೋಗಿಗಳು ಬಾಲ್ಯದಲ್ಲಿ ಪರಮಾತ್ಮನ ಭಕ್ತಿಯನ್ನು ಮಾಡಿ ಆ ಶ್ರೀಶೈಲದ ಮಲ್ಲಯ್ಯನ ಒಲಿಸಿಕೊಂಡ್ರು. ಶ್ರೀಶೈಲದ ಮಲ್ಲಯ್ಯನ ಮೂರನೇ ಕಣ್ಣವನ್ನು ತೆಗೆದುಕೊಂಡ್ರು.
ಆದರೆ ಆ ಅಲ್ಲಮ ಪ್ರಭುಗಳು ಸೂಕ್ಷ್ಮವಾಗಿ ಅಹಂಕಾರ ಬಂದಿದ್ದು, ಅವರ ಗರ್ವವನ್ನು ತೆಗೆದು ಚಿಮಟಿ ಅವರಿಗೆ ಮಹಾಮಂತ್ರವನ್ನು ಕೊಡಬೇಕಂತೇಳಿ ಅಲ್ಲಿ ಬಂದು ಅವರು ಅಲ್ಲಮ ಮಹಾಪ್ರಭುಗಳು ಆ ಗರ್ವವನ್ನು ತೆಗೆದು ಕಲ್ಯಾಣಕ್ಕೆ ಕರೆದುಕೊಂಡು ಒಯ್ದು ಮಹಾಮಂತ್ರವನ್ನು ಕೊಟ್ಟು ಅವರಿಗೆ ಸೊಲ್ಲಾಪುರಕ್ಕೆ ಕಳಿಸಾರ. ಸೊಲ್ಲಾಪುರದ ಸಿದ್ಧರಾಮ ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗುತ್ತಾನೆ ನೋಡ್ರಿ. 12,000 ದಂಡವನ್ನು ತೆಗೆದುಕೊಂಡು ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗ್ತಾನ. ಎಂಥದ ಅವನ ಬಳಿ ಶಕ್ತಿ ನೋಡಬೇಕಂತ ಹೇಳ್ತಾ, ಮಗನ ಬಳಿ ಇಂಥ ಶಕ್ತಿ ಅದ, ಅವರ ತಂದೆ ಬಳಿ ಎಂಥ ಶಕ್ತಿ ಇದ್ದಿರ್ಬೇಕದು ಬಂದು ನೋಡ್ತಾನ. ಪುಣ್ಯಾತ್ಮರೇ, ಅಂಗೈದೊಳಗೆ 60 ಲಿಂಗ, ಮುಂಗೈದೊಳಗೆ 300 ಲಿಂಗ, ಮಂಡಿ ಒಳಗೆ 1000 ಲಿಂಗ, ರೋಮಗಳೆಲ್ಲ ಅಮೋಘ ಶುದ್ಧ ಲಿಂಗ ಕಾಣ್ತಿತ್ತು ನೋಡಿ. ಲಿಂಗ ಇದ್ದು ಗಾಬರಿ ಆದ ಸಿದ್ಧರಾಮ. ಅಪ್ಪ, ನಾವು ಬಂದಿದ್ದು ತಪ್ಪೈತೆ ಹೇಳಿ 12,000 ದಂಡೆಲ್ಲ ಟೆಂಗ್ ಹೊಡೆದು ಹೊಳ್ಳಿ ಮತ್ತು ಸೊಲ್ಲಾಪುರ ಗ್ರಾಮಕ್ಕೆ ಬರ್ತಾನ ಸಿದ್ಧರಾಮ. ಅನೇಕ ಪವಾಡಗಳ ಮಾಡಿದ, ಅನೇಕ ಲೀಲೆಗಳನ್ನು ಮಾಡಿದರು ಸಿದ್ಧರಾಮ ಶಿವಯೋಗಿಗಳು. ಬಾಲ್ಯದಲ್ಲಿ ಎಷ್ಟೊಂದು ಪವಾಡಗಳನ್ನು ಮಾಡಿದ್ರ ಪುಣ್ಯಾತ್ಮರೇ. ನಾವು ಏನಾರ ಈ ಮನುಷ್ಯ ಜನ್ಮಕ್ಕೆ ಬಂದೀವಿ ಅಂದ್ರೆ ಸುಮ್ಮನೆ ಬಂದು ಸುಮ್ಮನೆ ಹೋಗಂಗಿಲ್ಲ. ಏನಾರೇ ತಗೊಂಡು ಹೋಗ್ಬೇಕು, ಏನಾರೇ ಈ ಜಗತ್ತಕ್ಕೆ ನಮ್ಮ ಕೊಡುಗೆ ಕೊಟ್ಟು ಹೋಗ್ಬೇಕು, ಏನಾರೇ ನಮ್ಮ ಸಮಾಜಕ್ಕೆ ಮಾಡಿ ಹೋಗ್ಬೇಕು, ಏನಾರೇ ನಾವು ಈ ಗ್ರಾಮಕ್ಕೆ ನಮ್ಮ ದೇಶಕ್ಕೆ ಏನಾರೇ ನಾವು ಕೊಟ್ಟು ಹೋಗ್ಬೇಕು ಕೊಡುಗೆ. ಸುಮ್ಮನೆ ಹೋದ್ರೆ ನಾವು ಬಂದು ಸುಮ್ಮನೆ ಹೋದಂಗೆ ಆಗ್ತದೆ. ಸುಮ್ಮನೆ ಬಂದು ಸುಮ್ಮನೆ ಹೋಗಬಾರ್ದು, ಏನಾರೇ ಒಂದು ಇಲ್ಲಿ ಇಟ್ಟು ಹೋಗಬೇಕು. ನಾವು ಬಂದು ಹೋಗುವ ಮುನ್ನ ಏನಾರೇ ಒಂದು ನಮ್ಮ ಹೆಸರು ಉಳಿಬೇಕು, ಮೂರ್ತಿ ಹೋದ್ರೂ ಕೀರ್ತಿ ಉಳಿಬೇಕಂತ. ಹ್ಯಾಂಗ ಸಿದ್ಧರಾಮ ಶಿವಯೋಗಿಗಳು ಹೋದ್ರೂ ಕೂಡ ಇನ್ನೂ ಜೀವಂತವಾಗಿ ಸೊಲ್ಲಾಪುರದೊಳಗೆ ಅಲಾರತ್ ಹೇಳಿ ಕಾಣಿಸ್ತದೆ. ಸೋಲಾಪುರಧಾಮ ಸ್ಮರಿಸುವೆ ನಿಮ್ಮಯ ನಾಮ, ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ಧರಾಮ ಸೋಲಾಪುರಧಾಮ. ಶಿವಯೋಗಿ ಸಿದ್ಧರಾಮ ಸೋಲಾಪುರಧಾಮ ಸ್ಮರಿಸುವೆ ನಿಮ್ಮಯ ನಾಮ, ಸ್ಮರಿಸುವೆ ನಿಮ್ಮಯ ನಾಮ, ಶ್ರೀ ಗುರು ಸಿದ್ದೇಶ್ವರ. ಓಂ ಸಿದ್ದೇಶ್ವರಾಯ, ಓಂ ಸಿದ್ದೇಶ್ವರಾಯ, ಓಂ ಸಿದ್ದೇಶ್ವರಾಯ. ಓ ಮನಮಂದಿರದ ಕದಗಳು ತೆರೆದು ಕಾದಿಯೆವು ನಿಮಗಾಗಿ, ಅನುದಿನವೂ ನಿಮ್ಮ ಹಾದಿಯ ನೋಡುತ್ತ ನಿಂತಿಯೆವು ತಲೆಬಾಗಿ. ಮನಮಂದಿರದ ಕದಗಳು ತೆರೆದು ಕಾದಿಯೆವು ನಿಮಗಾಗಿ, ಅನುದಿನವೂ ನಿಮ್ಮ ಹಾದಿಯ ನೋಡುತ್ತ ನಿಂತಿಯೆವು ತಲೆಬಾಗಿ. ಕೂಗಿ ಕರೆಯುವ ಶರಣರ ಆತ್ಮ ಬಂಧುವೆ ನೀನೆಂದು, ಶಿವಯೋಗಿ ಸಿದ್ಧರಾಮ ಸೋಲಾಪುರಧಾಮ ಸ್ಮರಿಸುವೆ ನಿಮ್ಮಯ ನಾಮ, ಸ್ಮರಿಸುವೆ ನಿಮ್ಮಯ ನಾಮ, ಶ್ರೀ ಗುರು ಸಿದ್ದೇಶ್ವರ. ಓಂ ಸಿದ್ದೇಶ್ವರಾಯ, ಓಂ ಸಿದ್ದೇಶ್ವರಾಯ, ಓಂ ಸಿದ್ದೇಶ್ವರಾಯ. ಓ ನಿಮ್ಮ ದರ್ಶನ ನೋಡಲು ಹಲವು ಯುಗಗಳಾದರೂ ಕೂಡ, ಇನ್ನು ಏಕೆ ದಯ ತೋರಿ ಬೇಗನೆ ಬಂದು ಈ ಮನ ತಣಿಸೋ. ನಿಮ್ಮ
ನಿಮ್ಮ ದರ್ಶನ ನೋಡಲು ಹಲವು ಯುಗಗಳಾದರೂ ಕೂಡ ಇನ್ನು ಏಕೆ ದಯ ತೋರಿ ಬೇಗನೆ ಬಂದು ಈ ಮನ ತಣಿಸೋ. ನಿನ್ನಾಗಲಿರಲಾರೆವು ತಂದೆ ಬಂದು ಸಲಹೋ. ಶಿವಯೋಗಿ ಸಿದ್ದರಾಮ ಸೋಲಾಪುರಧಾಮ ಸ್ಮರಿಸುವೆ ನಿಮ್ಮಯ ನಾಮ, ಸ್ಮರಿಸುವೆ ನಿಮ್ಮಯ ನಾಮ. ಶ್ರೀ ಗುರು ಸಿದ್ದೇಶ್ವರ ಓಂ ಸಿದ್ದೇಶ್ವರಾಯ, ಓಂ ಸಿದ್ದೇಶ್ವರಾಯ, ಓಂ ಸಿದ್ದೇಶ್ವರಾಯ.